ಆರತಿ ರಾವ್ ನಿತ್ಯಾನಂದನಿಂದ ಅನ್ಯಾಯಕ್ಕೆ ಒಳಗಾದವರಲ್ಲಿ ಒಬ್ಬರು. ಇತ್ತೀಚೆಗೆ ಸುವರ್ಣ ನ್ಯೂಸ್ನಲ್ಲಿ ನಿತ್ಯಾನಂದನ ಕಾಮಪುರಾಣವನ್ನು ಬಿಚ್ಚಿಟ್ಟಿದ್ರು. ಆಗ ವಿನಯ್ ಭಾರದ್ವಾಜ್ಗೆ ಆದ ಅನ್ಯಾಯದ ಬಗ್ಗೆನೂ ಅವರು ಹೇಳಿದರು. ಆರತಿ ರಾವ್ ಹೇಳಿದ್ದೇನು ಅಂತ ನೀವೇ ನೋಡಿ. ಇನ್ನು ಎಷ್ಟೋ ಜನ ಇವಾಗೂ ನೋಡಿದ್ರಿ ಅಂದರೆ ಅವ್ರು ಹೇಳೋ ಮಾತು ಕೇಳಿಕೊಂಡು ಭಾಳ ತಪ್ಪು ಕೆಲಸ ಮಾಡ್ತಾಗಿದ್ದಾರೆ, ಸುಳ್ಳು ಕೇಸೆಲ್ಲ ಹಾಕ್ತಿದ್ದಾರೆ. ಯಾಕೆಂದರೆ ಇದೆಲ್ಲ ಮಾಡೋದು ಬೇರೆ ಒಂಥರ ಸೇವೆ. ವಿನಯನ ನನಗೆ 2005ಇಂದನೇ ಗೊತ್ತಿತ್ತು. ಆವಾಗ ಅವರು ಮಿಷನಲ್ಲಿ ಸೇರಿದರು. ಆದರೆ 2005ನಲ್ಲಿ ನಿತ್ಯಾನಂದ ನನ್ನ ಒಂದು ಪ್ರೋಗ್ರಾಮಲ್ಲಿ ಕರೆದ್ಬಿಟ್ಟು ಹೇಳಿದರು, ನೀನು ವಿನಯ್ ಜೊತೆ ಕ್ಲೋಸ್ ಆಗಬೇಡ, ಅವನ ಜೊತೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನೀನು ಅಂತ. ಅದು ನಾನು ಮರ್ತೋಗಿ ಅವ್ರ ಜೊತೆ ಫ್ರೆಂಡ್ಲಿಯಾಗಿದ್ದಾಗ ಮತ್ತೂ ಒಂದು ಸಲ ನನ್ನ ಕಾಲ್ ಮಾಡಿ ವಾರ್ನ್ ಮಾಡಿದ್ರು. ಆ ಥರ ನಾನು ಹೇಳಿದ್ನಲ್ಲ, ನನ್ನ ಮಾತು ನೀನು ಅರ್ಥ ಮಾಡ್ಕಿಲ್ವಾ, ಕೇಳಲ್ವಾ ಹಾಗೆ ಅಂತ ಬೈದರು. ಸೊ ಅದಕ್ಕೆ ಆಮೇಲೆ ನಾನು ವಿನಯ್ ಜೊತೆ ಹೆಚ್ಚು ಮಾತೂ ಆಡಲಿಲ್ಲ. ಜಸ್ಟ್ ನೋಡಿದ್ರೆ ಹಲೋ ಹೇಗಿದ್ದೀರಾ ಅಷ್ಟೇ ಮಾತಾಡ್ತಿದ್ದೆ. ಇಲ್ಲ ನೀವು ಅರ್ಥ ಮಾಡ್ಕೋತಾ ಇಲ್ಲ, ಈ ಥರ ಎಲ್ಲ ನಡೀತಾಗಿದೆ, ನಾನು ಬೇರೆಯವ್ರ ಜೊತೆನೂ ಮಾತಾಡಿಬಿಟ್ಟು ನಾವೆಲ್ಲರೂ ಸೇರಿಕೊಂಡು ಏನಾದ್ರು ಕೇಸ್ ಹಾಕೋಣ ಅಂತ ಯೋಚಿಸ್ತಾಗಿದ್ವಿ ಹಾಗೆ ಅಂತೇನೋ ಹೇಳಿದ್ರು. ನಾನು ಅವ್ರ ಹತ್ರ ಮಾತಾಡಿದ ಮೇಲೆ ನಂತರ ಒಂದು ವಿದಿನ್ 24 hours ನಿತ್ಯಾನಂದ ಅದು ಪರ್ಸ್ನಲ್ ಸೆಕ್ರೆಟ್ರಿ ಮಾ ಗೋಪಿಕಾ ಅಂತ, ಅವರು ನಿತ್ಯಾನಂದ ಕೊಟ್ಟ ಫುಲ್ ಹೆಸರು ಮಾ ನಿತ್ಯಾನಂದ ಗೋಪಿಕಾ ಅಂತ. ಅವ್ರ ಒರಿಜಿನಲ್ ಹೆಸರು ಮಿಸ್ಸಸ್ ವಿದ್ಯಾ ವಿಶ್ವನಾಥನ್ ಹಾಗೆಂತ. ಅವರು ನನಗೆ ಫೋನ್ ಹೊಡೆದ್ರು. ಫೋನ್ ಮಾಡಿಬಿಟ್ಟು ವಿನಯ್ ನಿನಗೆ ಫೋನ್ ಹೊಡಿತಾನ, ಹಾಗೆ ಅವ್ನು ಕಾಲ್ ಮಾಡಿದ್ರೆ ನೀನು ಮಾತಾಡಬೇಡ ಹಾಗೆ ಅಂತ ಹೇಳಿದರು. ಹಾಂ, ಅವರು ಹೇಳಿದಾಗ ಹೌದು ವಿನಯ್ ಇವಾಗಲೇ ಫೋನ್ ಮಾಡಿದರು, ನಾನು ಅವ್ರ ಹತ್ರ ಮಾತಾಡಿದೆ ಹಾಗೆ ಅಂದೆ. ಆವಾಗ ಏನು ಹೇಳಿದ್ರು ವಿನಯ್ ಹಾಗೆ ಅಂತ ಅವಳು ಕೇಳಿದಾಗ ನಾನೆಲ್ಲ ಹೇಳೋಕ್ಕೆ ಶುರು ಮಾಡಿದೆ. ಈ ಥರ ಮಾತಾಡಿದ್ರು, ಈ ಥರ ಹೇಳಿದ್ರು, ಆದರೆ ನಾನು ನಂಬಲಿಲ್ಲ, ನಾನು ಸ್ವಾಮಿ ಆ ಥರ ಇಲ್ಲ ಅಂತ ಅವನಿಗೆ ಹೇಳೋಕ್ಕೆ ನೋಡಿದೆ ಹಾಗೆ ಅಂತ. ಇದೆಲ್ಲ ಹೇಳ್ತಾ ಇರುವಾಗಲೇ ಸ್ವಾಮಿ ಫೋನಲ್ಲಿ ಬಂದರು. ಗೋಪಿಕಾ ಹತ್ರಿಂದ ಫೋನ್ ತೊಗೊಂಡು ಅವ್ರು ಮಾತಾಡೋಕ್ಕೆ ಶುರು ಮಾಡಿದರು. ಅವರು ತಕ್ಷಣ ನನ್ನ ಹತ್ರ ಹೇಳಿಬಿಟ್ರು, ಅವ್ನು ಹೇಳೋದು ಯಾವುದು ನೀನು ನಂಬಬೇಡ, ಅವನೆಲ್ಲ ಹೇಳೋದು ಎಲ್ಲನೇ ಸುಳ್ಳು, ಅವನಿಗೆ ಭಾಳ ಈಗೋ ಬಂದುಬಿಟ್ಟಿದೆ, ಅದರಿಂದ ನಾನು ಆಶ್ರಮದಿಂದ ಹೊರಗೆ ಕಳಿಸ್ಬಿಟ್ಟೆ ಅದಕ್ಕೆ ಈಗ ನನ್ನ ಬಗ್ಗೆ ಅವನು ಎಲ್ಲ ಸುಳ್ಳು ಹೇಳ್ತಾಗಿದ್ದಾನೆ. ಸೊ ನೀನು ಅವ್ನು ಹೇಳೋದು ಯಾವುದು ನಂಬಲೇಬೇಡ ಹಾಗೆ ಅಂತ ಹೇಳಿಬಿಟ್ಟು ನೀನು ತಕ್ಷಣ ಒಂದು ಇಮೇಲ್ ಬರೆದು ಕಳಿಸು. ಆ ಇಮೇಲಲ್ಲಿ ಏನೆಲ್ಲ ನಿನ್ನ ಜೊತೆ ಮಾತು ನಡೀತು ವಿನಯ್ದು ಅದು ಹಾಗೆ ವರ್ಬ್ಯಾಟಮ್ ಬರೆದ್ಬಿಟ್ಟು ಕೊನೆಗೆ ನೀನು ನನ್ನ ಸಪೋರ್ಟ್ ಮಾಡೋದು ಅದನ್ನು ಅದರಲ್ಲಿ ಬರೆದ್ಬಿಟ್ಟು ಕಳಿಸು, ಗೋಪಿಕಾಗೆ ತಕ್ಷಣ ಕಳಿಸು ಹಾಗೆ ಅಂತ ಹೇಳಿದ್ರು. ಸೊ ನಾನು ಆವಾಗಿದ್ದ ಸ್ಥಿತಿನಲ್ಲಿ ನಿತ್ಯಾನಂದ ಹೇಳಿದ್ದನ್ನೇ ನಂಬ್ತಾಗಿದ್ದೆ, ಬೇರೆ ಯಾರು ಹೇಳಿದನು ನಂಬಕ್ಕೆ ರೆಡಿ ಇಲ್ಲ. ಎಕ್ಸಾಕ್ಟ್ಲಿ ವರ್ಬ್ಯಾಟಮ್ ನನಗೆ ಜ್ಞಾಪಕ ಅಷ್ಟು ನಾನು ಇಮೇಲಲ್ಲಿ ಬರೆದ್ಬಿಟ್ಟು ಗೋಪಿಕಾಗೆ ಇಮೇಲ್ ಮಾಡಿದೆ. ಇದು ಮಚ್ ಲೇಟರ್ 2010ನಲ್ಲಿ ನನಗೆ ಗೊತ್ತಾಯಿತು ಅದು ಎಷ್ಟು ದೊಡ್ಡ ಬ್ಲಂಡರ್ ಅಂತ. ಯಾಕೆಂದರೆ ನಾನು ಆ ಇಮೇಲ್ ಗೋಪಿಕಾಗೆ ಕಳಿಸಿ 10 ದಿನ ಒಳಗಡೆ ವಿನಯ್ ವಾಪಸ್ ಹೋಗಿದ್ದಾರೆ, US ವಾಪಸ್ ಬಂದುಬಿಟ್ರು. ಆವಾಗ ನಿತ್ಯಾನಂದಂದು ಇನ್ನೊಂದು ಸೆಕ್ರೆಟ್ರಿ ಭಕ್ತಾನಂದ ಅಂತ, ಇವ್ರು ಕೊಟ್ಟಿದ್ದ ಹೆಸರು ಗೋಪಾಲ್ ರೆಡ್ಡಿ ಶೀಲಂ ಅಂತ ಅವ್ರ ಆ್ಯಕ್ಚುಲ್ ಹೆಸರು. ಅವನು ಲಾಸ್ ಏಂಜಲಸ್ನಲ್ಲಿ ವಿನಯನ ಮೀಟ್ ಮಾಡಿ ಅವ್ರ ಮೇಲೆ ನಾವು ನೋಡು ಈ ಥರ ನೀನು ಮಾತಾಡಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ, ಆರತಿ ರಾವ್ ನಿನ್ನ ಮೇಲೆ ಕೇಸ್ ಹಾಕೋಕ್ಕೆ ರೆಡಿಯಾಗಿದ್ದಾಳೆ, ಡಿಫಮೇಷನ್ ಕೇಸು, ನೀನು ಬಾಯಿ ಮುಚ್ಚದೇ ಇದ್ದರೆ ನಿನ್ನ ಮೇಲೆ ನಾವು ಕೇಸೆಲ್ಲ ಹಾಕ್ತೀವಿ, ನಿನ್ನಿಂದ ಆಗತ್ತಾ ಅದೆಲ್ಲ ತಡ್ಕೊಳಕ್ಕೆ, ನೀನು ನಾನು ಹೇಳೋ ಥರ ಇದು ಸೈನ್ ಮಾಡಿ ಕೊಟ್ಬಿಡು ಹಾಗೆ ಅಂತ ಅವ್ರನ್ನ ಥ್ರೆಟನ್ ಮಾಡಿ, ವಿನಯ್ ಹೇಳಿದ್ದು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡ, ನಿನಗೆ ಗೊತ್ತಿಲ್ಲಮ್ಮ ಅವನೇ ಒಂದು ಚೈಲ್ಡ್ ಮೊಲೆಸ್ಟರು, ಅವನು ಎಷ್ಟೋ ಕೆಟ್ಟ ಕಾರ್ಯಗಳೆಲ್ಲ ಮಾಡಿದ್ದಾನ,
ಅದರಿಂದ ಅದಕ್ಕೆ ನಾನು ಅವನ ಹೊರಗೆ ಕಳಿಸ್ಬಿಟ್ಟೆ. ನೀನೇನು ವಿಚಾರ ಪಡಬೇಡ, ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಹಿಮ್ ಹಾಗೆ ಅಂತ ಹೇಳಿದ್ರು. ಟೇಕನ್ ಕೇರ್ ಆಫ್ ಹಿಮ್ ಅಂದರೆ ಏನು ಅಂತ ನನಗೆ 2010 ಅರ್ಥ ಆಯಿತು. ಈಗ ನೋಡಿದ್ರೆ ಆರ್ತಿ ರಾವ್ ಅವರು ಸುವರ್ಣ ನ್ಯೂಸ್ನಲ್ಲಿ ಏನೇನು ಹೇಳಿದ್ರು ಅಂತ ಒಂದು ಚಿಕ್ಕ ಬ್ರೇಕ್ ನಂತರ ವಿನಯ್ ಭಾರದ್ವಾಜ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ.